ಪ್ರೋ ಲೆವೆಲ್ ಡೆವಲಪರ್ ಆಗೋಕ್ಕೆ ಟ್ರೈ ಮಾಡಿ. ಎ ಐ ಇರೋ ಕಾಲದಲ್ಲಿ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಬಿಕಮ್ ನಾರ್ಮಲ್. ಯು ಹ್ಯಾವ್ ಟು ಬಿ ಅಬ್ನಾರ್ಮಲ್ ಲೈಕ್ ಎ ಸೈಕೋ ಕೂಡ. ಹಾಯ್ ಗೈಸ್, ವೆಲ್ಕಮ್ ಟು ದ ಡೇ 3 ಆಫ್ ಕ್ರ್ಯಾಕಿಂಗ್ ಪೈಥಾನ್ ಇಂಟರ್ವ್ಯೂ ಸೀರೀಸ್ ಲೈಕ್ ಎ ಪ್ರೋ. ಬನ್ನಿ ನೋಡೋಣ. ಓಕೆ, ನೆಕ್ಸ್ಟ್ ಶಾಲೋ ಕಾಪಿ ಡೀಪ್ ಕಾಪಿ ಬಗ್ಗೆ ಮಾತಾಡೋಣ. ಇದು ನಾನು ಆನ್ಸರ್ ಹೇಳಿದ್ದೀನಿ ಅಂತ ಇರ್ಬೋದು, ನೀವು ಆನ್ಸರ್ ಹೇಳಿರೋದು ಯಾವ ಬ್ರ್ಯಾಕೆಟಲ್ಲಿ ಬರುತ್ತೆ ಅಂತ ಚೆಕ್ ಮಾಡೋಣ ಬನ್ನಿ. ಶಾಲೋ ಕಾಪಿ ಮತ್ತು ಡೀಪ್ ಕಾಪಿ ಅಂದರೆ, ಶಾಲೋ ಕಾಪಿ ಅಂದರೆ ನಾರ್ಮಲ್ ಹೊರಗಡೆ ಇರೋದು ಮಾತ್ರ ಕಾಪಿ ಆಗಿರುತ್ತೆ, ಬೇರೆದು ಒಳಗಡೆ ಇಂಟರ್ನಲ್ ಲಿಸ್ಟ್ ಇರೋವಂಥದ್ದು ರೆಫರೆನ್ಸ್ ಆಗಿ ಉಳ್ಕೊಂಡಿರುತ್ತೆ. ಹಂಗಾಗಿ ನೀವೇನೋ ಇಂಟರ್ನಲ್ಲಿ ಚೇಂಜ್ ಮಾಡಿದ್ರಿ ಅಂದರೆ ಒರಿಜಿನಲ್ ಲಿಸ್ಟಲ್ಲೂ ಕೂಡ ಚೇಂಜ್ ಆಗುತ್ತೆ, ಅದೇ ಮೇಜರ್ ಡಿಫ್ರೆನ್ಸ್. ಆದರೆ ಡೀಪ್ ಕಾಪಿ ಆದರೆ ಹಂಗಾಗಲ್ಲ. ಡೀಪ್ ಕಾಪಿ ಅಂದರೆ ಸಪ್ರೇಟಾಗಿ ಕಾಪಿನೇ ಆಗಿರುತ್ತೆ. ಹಾಗಾಗಿ ಇದರಲ್ಲಿ ಚೇಂಜ್ ಮಾಡಿದ್ರೆ ಈ ಲಿಸ್ಟ್ ಹಾಗೆ ಇರುತ್ತೆ, ಈ ಲಿಸ್ಟಲ್ಲಿ ಚೇಂಜ್ ಮಾಡಿದ್ರೆ ಹಾಗೆ ಇರುತ್ತೆ ಡೀಪ್ ಕಾಪಿ ಅನ್ನೋದು. ಅದಕ್ಕೆ ಆದರೆ ಇಂಟರ್ಮೀಡಿಯೇಟ್ ನನಗೆ ಆನ್ಸರ್ ಹೇಳ್ತಾನೆ, ಅವನು ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡ್ತಾನೆ, ರಿಯಲ್ ಎಕ್ಸಾಂಪಲ್ ಚೆನ್ನಾಗಿ ಕೊಟ್ಟು ಎಕ್ಸ್ಪ್ಲೇನ್ ಮಾಡ್ತಾನೆ, ಟೈಮ್ ಕಾಂಪ್ಲೆಕ್ಸಿಟಿ ಬಗ್ಗೆ ಮಾತಾಡ್ತಾನೆ. ಬಟ್ ಅದು ಇಷ್ಟೇ ಸಾಲಲ್ಲ. ನೀವು ನನ್ನನ್ನು ಫಾಲೋ ಮಾಡ್ತಿದ್ದೀರಾ, ನೀವು ಪ್ರೋ ಲೆವೆಲ್ ಡೆವಲಪರ್ ಆಗಬೇಕು. ಪ್ರೋ ಲೆವೆಲ್ ಡೆವಲಪರ್ ಹೆಂಗೆ ಮಾಡ್ತಾನೆ ಅಂದರೆ, ನೀವು ಆಲ್ರೆಡಿ ಇನ್ಬಿಲ್ಟ್ ಫಂಕ್ಷನ್ ಯೂಸ್ ಮಾಡ್ತಿದ್ದೀರಾ ಡೀಪ್ ಕಾಪಿ ಮಾಡೋಕ್ಕೆ, ಶಾಲೋ ಕಾಪಿ ಮಾಡೋದಕ್ಕೆ. ಬಟ್ ಇಲ್ಲಿ ಅವನು ನೋಡಿ ಕಸ್ಟಮ್ ಕಾಪಿ ಇಂಪ್ಲಿಮೆಂಟೇಷನ್ ಮಾಡಿ ತೋರಿಸ್ತಾನೆ. ಆವಾಗ ಅನಿಸುತ್ತೆ ಇಂಟರ್ವ್ಯೂರ್ಗೆ ಪರವಾಗಿಲ್ಲ, ಎಲ್ಲ ಕಾನ್ಸೆಪ್ಟ್ ಗೊತ್ತಿದೆ ಚೆನ್ನಾಗೆ ಅಂತ ಅನ್ಕೊತಾನೆ. ಆವಾಗ ನಿಮ್ಮನ್ನು ಪ್ರೋ ಲೆವೆಲ್ ಬ್ರ್ಯಾಕೆಟಲ್ಲಿ ಇಟ್ಟ ಅಂದರೆ ನಿಮ್ಮ ಇಂಟರ್ವ್ಯೂ ಕ್ರ್ಯಾಕ್ ಮಾಡೋ ಚಾನ್ಸಸ್ಸು ಪ್ರಾಬಬಿಲಿಟಿ ಜಾಸ್ತಿ ಆಗುತ್ತೆ. ಅದೇ ಥರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಿದ್ದೀನಿ, ಒಂದು ಎಕ್ಸಾಂಪಲ್ ಬೇರೆ ಕೊಟ್ಟಿದ್ದೀನಿ. ಎಲ್ಲ ಓದ್ಕೊಳ್ಳಿ, ಇದು ಓದ್ಕೊಳ್ಳಿ, ಆದರೆ ಅಷ್ಟು ಕಲೀರಿ ಅಂತ ಹೇಳ್ತಾ ಇಲ್ಲ, ಓದ್ಕೊಳ್ಳಿ ಫಸ್ಟು. ಆದರೆ ಅವನೇನು ಕೇಳ್ದ ಅಂದರೆ ನೀವು ಆನ್ಸರ್ ಗೊತ್ತಿರಬೇಕು, ಕಾನ್ಫಿಡೆನ್ಸ್ ಇರಬೇಕು. ಆ ಕಾನ್ಫಿಡೆನ್ಸಿಗೋಸ್ಕರ ನೀವು ಇದನ್ನು ನೋಡಲೇಬೇಕು. ಯೂಸ್ ಕೇಸಸ್ ಹೆಂಗೆ ಅಂತ, ಯಾವಾಗ ಯೂಸ್ ಮಾಡಬೇಕು ಶಾಲೋ ಕಾಪಿ, ಯಾವ ಡೀಪ್ ಕಾಪಿ ಯೂಸ್ ಮಾಡಬೇಕು ಅನ್ನೋ ಇಂಟೆಂಟು ಇವನು ಎಕ್ಸ್ಪ್ಲೇನ್ ಮಾಡ್ತಾನೆ. ಅದೇ ಇಂಟೆಂಟ್ ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ರೆಫರೆನ್ಸು, ಪ್ರೋ ಟಿಪ್ಸು ಇಲ್ಲಿದೆ. ಮತ್ತು ನಿಮಗೆ ಕಂಪ್ಲೀಟ್ ಕೋಡು, ಒಂದೊಂದು ಎಕ್ಸಾಂಪಲ್ಸು, ಎಕ್ಸಸೈಸ್ಸು ಎಲ್ಲ ನಿಮಗೆ ಗೆಟಬಲ್ ಸಿಗುತ್ತೆ. ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಇಲ್ಲ ಬಯೋದಲ್ಲಿರುತ್ತೆ, ಇಲ್ಲ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಲಿಂಕ್ ಡೈರೆಕ್ಟಾಗಿ ಡಿ ಎಮ್ ಮಾಡ್ತೀನಿ. ತಲೆ ಕೆಡಿಸ್ಕೊಬೇಡಿ, ಇದೊಂದು ಸತಿ ಚೆಕ್ ಮಾಡಿ. ಈ ಚೆಕ್ ಮಾಡಿರೋದು ಆನ್ಸರು ನಿಮಗೆ ಇಂಟರ್ವ್ಯೂಲ್ಲಿ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಯಾಕಂದರೆ ಶಾಲೋ ಕಾಪಿ ಡೀಪ್ ಕಾಪಿ ತುಂಬ ಜನ ಕೇಳ್ತಾರೆ, ನಾನೇ ತುಂಬ ಸತಿ ಕೇಳಿದ್ದೀನಿ ಕೂಡ. ಅದು ನಿಮ್ಮ ಪ್ರಾಬಬಿಲಿಟಿ ಜಾಸ್ತಿ ಮಾಡ್ಕೊಳ್ಳಿ. ಈ ಡಾಕ್ಯುಮೆಂಟ್ನ ಓದಿ ದಿನ ಫಾಲೋ ಮಾಡಿ. ಎವ್ರಿ ಡೇ ನಿಮಗೆ ಹೊಸ ಕ್ವಶನ್ಸ್ಗಳು ಸಿಗುತ್ತೆ. ನಿಮಗೆ ಹೊಸ ಕ್ವಶನ್ ಸಿಕ್ಕಿದ್ರೆ ಸೇಮ್ ಕ್ವಶನ್ ರಿಪೀಟ್ ಆಯಿತು ಅಂದರೆ ಇಂಟೆಂಟ್ ನಿಮಗೆ ಗೊತ್ತಾಗುತ್ತೆ. ಯಾವ ಬ್ರ್ಯಾಕೆಟಲ್ಲಿ ಬರ್ತೀರಾ ಅನ್ನೋದು ಚೆಕ್ ಮಾಡ್ಕೊಳ್ಳಿ. ಆ ಥರ ಆನ್ಸರ್ ಹೇಳಿ ಪ್ರೋ ಲೆವೆಲ್ ಡೆವಲಪರ್ ಆಗೋಕ್ಕೆ ಟ್ರೈ ಮಾಡಿ. ಎ ಐ ಇರೋ ಕಾಲದಲ್ಲಿ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಬಿಕಮ್ ನಾರ್ಮಲ್. ಯು ಹ್ಯಾವ್ ಟು ಬಿ ಅಬ್ನಾರ್ಮಲ್ ಲೈಕ್ ಎ ಸೈಕೋ ಕೂಡ.